ಶಿವರುದ್ರಪ್ಪ ಅವ್ರು ಬರ್ದಿರೋಂಥದ್ದು. ಇವೆಲ್ಲ ಒಂಥರ ತತ್ವ ಪದಗಳ ತರನೇ ಇರುತ್ತೆ. ಭಾವಗೀತೆ ಆದ್ರೂ ಕೂಡ ತತ್ವ ತುಂಬಾ ಅಡಗಿದೆ ಇದ್ರೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂದ್ರೆ ಈಗ ನಮ್ಮೊಳಗೆ ಇರ್ತಾನೆ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನ್ಸಿರಲ್ಲ, ಆಡಂಬರಕ್ಕೆ ನಾ ಏನ್ ಹಾಕೊಂಡಿದೀನಿ, ಏನ್ ಉಟ್ಕೊಂಡಿದೀನಿ, ಬರೀ ಇದ್ರ ಕಡೆನೇ ಇರುತ್ತೆ ಗಮನ. ಅಲ್ಲಿ ಹೋಗ್ತೀವಿ, ದೇವ್ರಿಗೆ ಸರಿ ಕೈ ಮುಗಿಯಲ್ಲ. ಆಮೇಲೆ ಎಷ್ಟೊಂದ್ ಜನ ಮಂಗಳಾರತಿ ಮಾಡೋ ಕಣ್ ಮುಚ್ಕೊಂತಿರ್ತಾರಲ್ಲಿ. ಆಕ್ಚುಲಿ ಕಣ್ ಮುಚ್ಕೋಬಾರ್ದು, ಭಗವಂತನ ಬೆಳಗೋವಾಗ ನೋಡ್ಬೇಕು ಕಣ್ಬಿಟ್ಟು. ನಾವು ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ದೇವ್ರ ಗುಡಿಲಿ ನಾವೇನ್ ಮಾಡ್ತೀವಿ, ಕಣ್ ಮುಚ್ಕೊಂಡು ಕೈ ಮುಕ್ಕೊಂಡು ಬಂದ್ಬಿಡ್ತೀವಿ. ಆ ಬೆಳಕಲ್ಲಿ ಭಗವಂತನ ನಾವು ನೋಡ್ಬೇಕು. ಆರತಿ ಮಾಡೋವಾಗ ಆರತಿಯ ಬೆಳಕಲ್ಲಿ ನಾವು ಭಗವಂತನ ನೋಡಿದಾಗ ಅದರಲ್ಲಿ ಇರೋಂಥ ನಮ್ಗೆ ಒಟ್ಟು ಭಗವಂತನ ನೋಡ್ಬೇಕು. ನಾವು ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಕಣ್ ಮುಚ್ಕೋಬಾರ್ದು, ಕಲ್ಲು ಮಣ್ಣುಗಳ ಗುಡಿಯಲ್ಲೂ ನಾವು ಹುಡ್ಕೋಬಾರ್ದು. ನಮ್ಮ ಸುತ್ತಮುತ್ತನೇ ಪ್ರೀತಿ ಸ್ನೇಹ ಎಲ್ಲ ಇದೆ, ಅದನ್ನ ನಾವು ಗುರ್ತಿಸ್ಕೋಬೇಕು. ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನೋದು ಈ ಒಂದು ಪದ್ಯದ ಸಾರಾಂಶ ಕಂಪ್ಲೀಟ್ ಆಗಿ. ಇರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನ ಹೊರಗಡೆ ಬರ್ದೇ ಇರೋ ತರ ನಾವು ಒಳಗಿನ ತಿಳಿಯ ಕಲಕದೆ ಇದ್ದಾರೆ. ಅಂದ್ರೆ ಅಸಮಾಧಾನಗಳನ್ನ ಕಲಕದೆ, ಅಂದ್ರೆ ಹೊರಗೆ ಹಾಕದೇನೆ, ಹೊರಗೆ ಹಾಕಿಸ್ದೇನೆ ಅವಾಗ ಏನಾಗಿರುತ್ತೆ ಅಂದ್ರೆ ಎಲ್ಲರೂ ಒಳ್ಳೊಳ್ಳೆ ಮಾತನ್ನ ಆಡ್ತಾ ಇರ್ತಾರೆ. ಈಗ ಒಂದೇನಾದ್ರೂ ಕೆಟ್ಟ ವಿಚಾರ ಹೊರಗಡೆ ಬಂತು ಅಂದ್ರೆ, ಅಸಮಾಧಾನಗಳು ಹೊರಗಡೆ ಬಂದ್ರೆ ಇಡೀ ವಾತಾವರಣನೇ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಹತ್ತಿರವಿದ್ದು ದೂರ ನಿಲ್ಲುವೆವು. ಎಷ್ಟು ನಮ್ಗೆ ಅವರು ಆತ್ಮೀಯರಾಗಿದ್ರು ಕೂಡ ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಬೇರೆ ದೂರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಹೋಗೋರ್ನ ಮಾತಾಡಿಸ್ಬೇಕು ಅಂದ್ರೆ ನಮ್ಮಲ್ಲಿರೋ ಅಹಂಕಾರ, ನಾನೇ ಯಾಕೆ ಮಾತಾಡಿಸ್ಬೇಕು, ಅವರೇ ಮಾತಾಡಿಸ್ಲಿ, ಅವರೇ ಹೇಳಲಿ, ಅವರೇ ಕೇಳಲಿ, ಈ ಥರದ ಒಂದು ಭಾವನೆ ಜಾಸ್ತಿ ಇದೆ ನಮ್ಮಲ್ಲೆಲ್ಲ. ಇತ್ತೀಚಿಗಂತೂ ತುಂಬ ಆಗ್ಬಿಟ್ಟಿದೆ. ಈಗೋ ಎಲ್ಲರಲ್ಲೂ ತುಂಬ್ಕೊಂಡ್ಬಿಟ್ಟಿರುತ್ತೆ. ನಾನು ಯಾಕೆ ಮಾಡಬೇಕು, ಅವರೇ ಬರಲಿ, ಅವರೇ ನನ್ನ ಹತ್ರ ಬರಲಿ, ಅವರೇ ಮಾಡಲಿ ಅನ್ನೋ ಇದನ್ನ ಬಿಡಬೇಕು. ಇದರಿಂದ ನಾವೇನು ಕಳ್ಕೊಳ್ತಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಇರೋ ಈ ಸಣ್ಣ ಜೀವನದಲ್ಲಿ ನಾಳೆ ಇರ್ತೀವ ಇಲ್ಲ ಗೊತ್ತಿಲ್ಲ, ನಾಳೆ ಬೆಳಗಿನ ಸೂರ್ಯನ ನೋಡ್ತೀವ ಏನೂ ಗೊತ್ತಿರಲ್ಲ. ಇರೋ ಅಷ್ಟು ದಿನ ಕೂಡ ನಾವು ಎಲ್ಲರೊಂದಿಗೆ ಚೆನ್ನಾಗಿ ಬೆರೆತುಕೊಂಡು ಖುಷಿಯಿಂದ ಇರಬೇಕು. ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹಿಂಗಿರ್ತೀವಿ, ಎಷ್ಟು ಕಷ್ಟ ಹೊಂದಿಕೆ ಅನ್ನೋದು ಒಂದು 4 ದಿನದ ಈ ಬದುಕಿನಲ್ಲಿ ಅಂತ ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ.